ಶಾರ್ಟ್ ಸರ್ಕ್ಯೂಟ್ನಿಂದ ಕಿರಾಣಿ ಅಂಗಡಿಗೆ ಬೆಂಕಿ, ಲಕ್ಷಾಂತರ ಮೌಲ್ಯದ ದವಸ ಧಾನ್ಯ ಸುಟ್ಟು ಕರಿಕಲ್. ಹುಮ್ನಾಬಾದ್ ತಾಲೂಕಿನ ಕಟ್ಟಳಿ ಗ್ರಾಮದ ವೀರಶೆಟ್ಟಿ ಕಾಶಿನಾಥ್ ಬಿರಾದಾರ್ ಎಂಬುವರಿಗೆ ಸೇರಿದ ಅಂಗಡಿಗೆ ಮಂಗಳವಾರ ರಾತ್ರಿ 2 ಗಂಟೆ ಸುಮಾರಿಗೆ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ತಗುಲಿ ಅಂಗಡಿಯಲ್ಲಿರುವ ಲಕ್ಷಾಂತರ ಮೌಲ್ಯದ ಕಿರಾಣಿ ಸಂಪೂರ್ಣ ಸುಟ್ಟು ಕರಕಲಾಗಿದ್ದು ಸುಮಾರು 30,000 ನಗದು ಹಣ ಸುಟ್ಟು ಹೋಗಿದೆ. ನಿನ್ನೆ ಭಾರೀ ಗಾಳಿ, ಗುಡುಗು, ಮಿಂಚು ಇರೋದ್ರಿಂದ ಈ ಘಟನೆಗೆ ಕಾರಣವಾಗಿದೆ ಎಂದು ಗ್ರಾಮಸ್ಥರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಅಂಗಡಿ ಮಾಲೀಕ ಅಂಗಡಿ ಮೇಲೆಯೇ ಅವಲಂಬಿತರಾಗಿದ್ದರು. ಅಂಗಡಿಯಿಂದಲೇ ತಮ್ಮ ಉಪಜೀವನ ನಡೆಸುತ್ತಿದ್ದರು. ಅಂಗಡಿ ಸುಟ್ಟು ವೀರಶೆಟ್ಟಿ ಕಾಶಿನಾಥ್ ಬಿರಾದಾರ್ ಕಂಗಾಲಾಗಿದ್ದು ಕಣ್ಣೀರು ಹಾಕುತ್ತಿದ್ದಾರೆ. ಇವರ ಸಹಾಯಕ್ಕೆ ಜನಪ್ರತಿನಿಧಿಗಳು, ಅಧಿಕಾರಿಗಳು ಧಾವಿಸಿ ಸಹಾಯ ಹಸ್ತ ಚಾಚಬೇಕೆಂದು ಗ್ರಾಮಸ್ಥರಾದ ಅನಿಲ್ ದೊಡ್ಡಿ ಹಾಗೂ ಇತರರು ಬೇಡಿಕೊಂಡಿದ್ದಾರೆ. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ನಮಸ್ಕಾರ. ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕಿನ ಕಟ್ಟಳಿ ಗ್ರಾಮದಲ್ಲಿ ರೇವಣಸಿದ್ದೇಶ್ವರ ಕಿರಾಣಿ ಅಂಗಡಿಯ ಕಾಶಿನಾಥ್ ಕಿರಾಣಿ ಅಂಗಡಿಯ ಒಂದು ರಾತ್ರಿ ಭಾರಿ ಮಳೆಯಿಂದ ಮತ್ತು ಸಿಡಿಲು ಗಡುಗುವಿಂದ ಶಾರ್ಟ್ ಸರ್ಕ್ಯೂಟ್ ಆಗಿ, ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಗಿ ಸುಮಾರು ಲಕ್ಷಾಂತರ ರೂಪಾಯಿ ಒಂದು ಕಿರಾಣಿ ಅಂಗಡಿ ಒಂದು ಸುಟ್ಟಿ ಭಸ್ಮ ಆಗಿದೆ. ಅದರಲ್ಲಿ ಯಾಕಂದರೆ ದಿನನಿತ್ಯ ಉಪಹಾರ ಮತ್ತು ಪದಾರ್ಥಗಳನ್ನು ಲಕ್ಷಾಂತರ ರೂಪಾಯಿ ಇದ್ದಿರ್ತಕ್ಕಂಥ ವಸ್ತು, ಹೀಗಾಗಿ ಸಂಪೂರ್ಣವಾಗಿ ಲಾಸ್ ಆಗಿದೆ. ಸಂಬಂಧಪಟ್ಟ ಇಲಾಖೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಈ ನೊಂದಿರ್ತಕ್ಕಂಥ ಒಂದು ಕಿರಾಣಿ ಮಾಲೀಕರಿಗೆ ಒಂದು ಸಹಾಯಧನ ಮತ್ತು ಸರ್ಕಾರದಿಂದ ಒಂದು ಸೌಲಭ್ಯವನ್ನು ಸಿಗಲಿ ಅಂತೇಳಿ ಮಾನ್ಯ ದಂಡಾಧಿಕಾರಿಗಳಿಗೂ ಕೂಡ ನಾನು ಇವತ್ತು ಫೋನ್ ಮುಖಾಂತರ ಮಾತಾಡೀನಿ. ದಂಡಾಧಿಕಾರಿಗಳು ಬಂದು ಪರಿಶೀಲನೆ ಮಾಡಿಕೊಂಡು ಸಂಬಂಧಪಟ್ಟ ಏನು ಕಿರಾಣಿ ಮಾಲೀಕರಿಗೆ ಒಂದು ಒಳ್ಳೆಯ ಒಂದು ಸರ್ಕಾರದಿಂದ ಸೌಲಭ್ಯವನ್ನು ಸಿಗಲಿ ಅಂತೇಳಿ ನಾನು ಇವತ್ತು ಈ ಮಾಧ್ಯಮದ ಜೆಕೆ ನ್ಯೂಸ್ ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ. ನಮಸ್ಕಾರ. ನಮ್ಮ ಮನೆಗೆ ಹ್ಯಾಂಡಿಕ್ಯಾಪರ ಸರ್, 2 ದಿವಸ ಆಗ್ಯದ. ಅದಕ್ಕೆ ಹ್ಯಾಂಡಿಕ್ಯಾಪ ನಾವಿಬ್ಬರು ಗಾಡಿ ಅಂತೀವಿ, ಬೇರೆ ಇದ್ದೀವಿ. ಕಿರಾಣಿ ಅಂಗಡಿ ಮೇಲೆ ಉಪಜೀವನ ಮಾಡ್ಕೊಂಡು ಇದೆ. ನಮ್ದೆಲ್ಲ 30,000 ರೂಪಾಯಿ, 14 ಲಕ್ಷ ರೂಪಾಯಿ ಮಾಲಿ. 1972 ಮಾಡ್ಕೊತ ಬಂದಿದ್ದೀವಿ. ದುಕಾನ್ ಮೇಲೆ ಉಪಜೀವನ ಮಾಡ್ಕೊತ ಗ್ರಾಮಸ್ಥರು, ಈ ಸಮಸ್ತ ಗ್ರಾಮಸ್ಥರಿಂದ ನಮ್ಮಲ್ಲಿ ಒಂದು ಮೀಡಿಯಾದವರಿಗೆ ಕಳಕಳಿಯಿಂದ ಮನವಿ ಮಾಡ್ತೇವೆ. ಇದು ರಾತ್ರಿ 2:30ವರೆಗೆ ಒಂದು ಆಕಸ್ಮಿಕ ಒಂದು ಸಿಡಿಲು ಮಿಂಚಿನಿಂದ ಸ್ಪಾರ್ಕ್ ಆಗಿ ಲಕ್ಷಾಂತರ ರೂಪಾಯಿ ಒಂದು ಕಿರಾಣಿ ಅಂಗಡಿ ನಮ್ಮೂರಲ್ಲಿ ಹಾಳಾಗಿದೆ. ಅದಕ್ಕೆ ಸರ್ಕಾರದಿಂದ ಒಂದು ಪರಿಹಾರ ಒದಗಿಸಬೇಕು. ಇದೊಂದು ನೈಸರ್ಗಿಕ ವಿಕೋಪ ಅಂತ ತಿಳ್ಕೊಂಡು ಒಂದು ಎಲ್ಲ ಸಾರ್ವಜನಿಕರಿಗಾಗಲಿ ಒಂದು ಕಿರಾಣಿ ಅಂಗಡಿ ಅಂತಂದರೆ ಎಲ್ಲರೂ ಊರಿಗೆ ಗ್ರಾಮಸ್ಥರಿಗೆ ಅನುಕೂಲ ಅಂತ ವ್ಯವಸ್ಥೆ ಇತ್ತು. ಅವ್ರಿಗೆ ಭಾಳ ಒಂದು ಲಾಸ್ ಆಗ್ಯದ, ಭಾಳ ಹಾನಿ ಆಗ್ಯದ. ಅದರ ಸಲುವಾಗಿ ಸರ್ಕಾರದಿಂದ ಯಾವುದೇ ರೀತಿಯಿಂದ ಒಂದು ಪರಿಹಾರ ಒದಗಿಸ್ಬೇಕಂತೇಳಿ ಮಾನ್ಯ ತಹಶೀಲ್ದಾರಲ್ಲಿ ಹಾಗೂ ಮಾನ್ಯ ಶಾಸಕರಲ್ಲಿ ಹಾಗೂ ಸರ್ಕಾರದಿಂದ ಮತ್ತು ಒಂದು ಜಿಲ್ಲಾಧಿಕಾರಿಗಳಿಗೂ ನಮ್ಮ ಗ್ರಾಮದ ವತಿಯಿಂದ ನಾವು ಒಂದು ಗ್ರಾಮದ ಸದಸ್ಯನಾಗಿ ಹಾಗೂ ಗ್ರಾಮದ ಮುಖ್ಯಸ್ಥನಾಗಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀವಿ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.